ಹಾಗೆ ನಾವು ಸುಮಾರು 32 ಪ್ರಶ್ನೆಗಳನ್ನು ಶರಾವತಿ ಪಂಪ್ ಸ್ಟೋರೇಜ್ ಜಿಲ್ಲಾಧಿಕಾರಿಗಳ ಮುಖಾಂತರ KPCLನವರಿಗೆ ಕೊಟ್ಟಿದ್ವಿ. ಅದರಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳಿತ್ತು, ಸಾಮಾಜಿಕ ಸಮಸ್ಯೆಗಳ ಕುರಿತು ಪ್ರಶ್ನೆಗಳಿತ್ತು, ನಮ್ಮ ನೀರಿನ ಲಭ್ಯತೆ ಕುರಿತು, ಮತ್ತೆ ಜೀವ ವೈವಿಧ್ಯತೆಯ ನಾಶದ ಕುರಿತು, ಭೂ ಕುಸಿತ, ಭೂಕಂಪ, ಹೀಗೆ ಹಲವಾರು ವಿಷಯಗಳನ್ನ ಒಳಗೊಂಡಂತ ಪ್ರಶ್ನೆಗಳನ್ನ ಕೊಟ್ಟು ಇದಕ್ಕೆ ನೀವು ಉತ್ತರವನ್ನ ಕೊಡಿ, ಲಿಖಿತವಾಗಿ ಉತ್ತರವನ್ನ ಕೊಡಿ ಅಂತ ನಾವು ಕೇಳಿದ್ವಿ. ಹಲವಾರು ಬಾರಿ ನಾವು ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತೊಮ್ಮೆ ಮಾಡಿದಾಗ ಅವರು ಒಂದೆರಡು ಸಲ ಸಭೆಗೆ ಬಂದು ಸಹ ಉತ್ತರವನ್ನ ಕೊಟ್ಟಿಲ್ಲ. ಕಡೆಗೆ ಉನ್ನತಾಧಿಕಾರಿಗಳಿಂದ ಇದಕ್ಕೆ ಯಾವುದೇ ಮಾಹಿತಿಯನ್ನು ಕೊಡಬಾರದು ಅನ್ನೋ ಮಾತುಗಳನ್ನು ಸಹ ನಾವು ಕೇಳಿಸ್ಕೊಂಡಿದ್ದೀವಿ. ಹಾಗಾಗಿ ಈಗ ನಾವು ಮತ್ತೆ ನಮಗೆ ಬೇಕಾಗಿದೆ ಉತ್ತರಗಳು. ಯಾಕೆಂದ್ರೆ ಪರಿಸರಕ್ಕೆ ಹಾನಿಕರವಾದಂಥದ್ದು, ಪರಿಸರಕ್ಕೆ ಹಾನಿ ಅಂದ್ರೆ ನಮಗೆ ಹಾನಿಕರವಾದಂಥದ್ದು ಮತ್ತು ಸರ್ಕಾರಕ್ಕೆ ಆರ್ಥಿಕ ಹೊರೆಯನ್ನ ಮತ್ತೆ ಜನಗಳಿಗೆ ಆರ್ಥಿಕ ಹೊರೆಯನ್ನು ಹೊರಿಸುವಂತ ಇಂಥ ಯೋಜನೆಗಳು ನಮಗೆ ಬೇಡ ಅನ್ನೋದು ಎಲ್ಲರ ಸ್ಪಷ್ಟವಾದ ನಿಲುವು. ಹಾಗಾಗಿ ಮತ್ತೆ ಮತ್ತೆ ನಾವು ಸರ್ಕಾರವನ್ನ ಒತ್ತಾಯಿಸ್ಲಿದ್ದೀವಿ. ಅದಕ್ಕಾಗಿ ಈಗ ಮುಂದಿನ ಹಂತವಾಗಿ ನಾವು ಇದೇ ತಿಂಗಳು 16ನೇ ತಾರೀಕು ಒಂದು ಶಿವಮೊಗ್ಗ ನಗರದಾದ್ಯಂತ ಸುಮಾರು 10-12 ಕಿಲೋಮೀಟರ್ ದೂರದ ಒಂದು ಪಾದಯಾತ್ರೆ, ಸೈಕಲ್ ಯಾತ್ರೆ, ಬೈಕ್ ಯಾತ್ರೆ ಮತ್ತು ಕಾರ್ ಯಾತ್ರೆ, ಈ ಮೂರನ್ನು ಸಹ ಇಟ್ಕೊಂಡಿದೀವಿ. ಅದರ ವಿವರವನ್ನ ಶ್ರೀಕಾಂತ್ ಅವರು ಹೇಳ್ತಾರೆ. ನಾನು ಇಲ್ಲಿ ಇನ್ನು 2 ವಿಷಯಗಳ ಬಗ್ಗೆ ನಾವು ಏನು ಕೇಳಿದ್ವಿ ಪ್ರಶ್ನೆಗಳು, ಅದಕ್ಕೆ ಪೂರಕವಾಗಿ 2 ವಿಷಯಗಳನ್ನ ಕುರಿತು ನಾನು ಇಲ್ಲಿ ಪ್ರಸ್ತಾಪ ಮಾಡ್ತೇನೆ. ಇದು ಮೊದಲಾಗಿ ಈಗ ಮಾಧ್ಯಮದ ಮುಂದೆ ಬಂದಿದೆ. ಮೊದಲನೇದು, ಈಗ ಏಪ್ರಿಲ್ 1ನೇ ತಾರೀಕು china-news.com car-news.com ಅನ್ನೋ ಚೈನಾದ ಒಂದು ವೆಬ್ಸೈಟ್ ನಲ್ಲಿ ಒಂದು ಇದು ವಿವರ ಪ್ರಕಟ ಆಗಿದೆ. ಅದರ ಮುಖಾಂತರ ಈಗೇನು KPCLನವರು ಪಂಪ್ ಸ್ಟೋರೇಜ್ ಬಗ್ಗೆ ಅವರು ಒಂದು ಮಾತು ಹೇಳ್ತಾ ಇದ್ರು, ಇದು ಪಂಪ್ ಸ್ಟೋರೇಜ್ಗಿಂತ ಹೆಚ್ಚು ವೆಚ್ಚ ಆಗುತ್ತೆ ಬ್ಯಾಟ್ರಿ ಸ್ಟೋರೇಜು, ಯಾಕೆಂದ್ರೆ ಬ್ಯಾಟ್ರಿ ಕಾಸ್ಟ್ ಜಾಸ್ತಿ ಅನ್ನೋದು ಒಂದು ಮಾತು ಹೇಳ್ತಾ ಇದ್ರು. ಇನ್ನೊಂದು, ಇದು ಲಿಥಿಯಂ ಅಯಾನ್ ಬೇಸ್ಡ್ ಬ್ಯಾಟ್ರಿ ಆಗಿರೋದ್ರಿಂದ ಈ ಲಿಥಿಯಂ ಅನ್ನೋ ಅದಿರು ನಮ್ಮ ದೇಶದಲ್ಲಿ ಇಲ್ಲ, ಹಾಗಾಗಿ ನಾವು ಆತ್ಮನಿರ್ಭರತೆ ಸಾಧಿಸೋಕ್ಕಾಗಲ್ಲ ಅನ್ನೋ 2 ಮಾತುಗಳನ್ನ ಹೇಳ್ತಾ ಇದ್ರು. ಅದೆರಡಕ್ಕೂ ಉತ್ತರವಾಗಿ ಈಗ ಬಂದಿರುವ ಒಂದು ಸಂಶೋಧನಾ ವರದಿಯಲ್ಲ, ಆಲ್ರೆಡಿ ಪ್ರಾಕ್ಟಿಕಲ್ಸ್ ಟ್ರಯಲ್ಸ್ ಮಾಡಿ ಮಾರ್ಕೆಟ್ಗೆ ಬಿಟ್ಟಿರುವಂತಹ ಒಂದು ತಂತ್ರಜ್ಞಾನದ ವರದಿ ಪ್ರಕಾರ ಸೋಡಿಯಂ ಅಯಾನ್ ಬ್ಯಾಟ್ರಿ ಇನ್ನು 2 ವರ್ಷದಲ್ಲಿ ಲಿಥಿಯಂ ಅಯಾನ್ ಬ್ಯಾಟ್ರಿಗಿಂತನೂ ಬೆಲೆ ಕಡಿಮೆ ಆಗುತ್ತೆ. ಸೋಡಿಯಂ ಅಯಾನ್ ಬ್ಯಾಟ್ರಿ ಈಗಾಗಲೇ ಬಂದಿದೆ ಮಾರ್ಕೆಟ್ಗೆ, ಈ ಸದ್ಯದ ಪ್ರಕಾರ ಅದರ ಬೆಲೆ ಜಾಸ್ತಿ ಇದೆ. ಉದಾಹರಣೆಗೆ ಹೇಳೋದಾದ್ರೆ, ಸೋಡಿಯಂ ಅಯಾನಿನ ಬ್ಯಾಟ್ರಿ ಇವತ್ತಿನ ಬೆಲೆಯಲ್ಲಿ $0.07 to $0.102 US ಪರ್ ಕಿಲೋವ್ಯಾಟ್ ಅವರ್, ಇದು ಇವತ್ತಿನ ಬೆಲೆ. ಅಂದ್ರೆ ಇದನ್ನ ಮಲ್ಟಿಪ್ಲೈ ಬೈ 100 ಮಾಡಿಕೊಂಡ್ರೆ ನಮಗೆ ರುಪೀಸ್ ಅಲ್ಲಿ ಸಿಗುತ್ತೆ ಅಪ್ರಾಕ್ಸಿಮೇಟ್ ಆಗಿ. ಅದೇ ಲಿಥಿಯಂ ಅಯಾನ್ ಬ್ಯಾಟ್ರಿ ಇವತ್ತಿನ ಬೆಲೆನಲ್ಲಿ $0.04 ಇಂದ $0.07 US ಪರ್ ಕಿಲೋವ್ಯಾಟ್ ಅವರ್. ಇದು ಲಿಥಿಯಂ ಅಯಾನ್ ಬ್ಯಾಟ್ರಿ ಇವತ್ತಿನ ಮಟ್ಟಿಗೆ ಸೋಡಿಯಂ ಅಯಾನ್ಗಿಂತ ವೆಚ್ಚ ಕಡಿಮೆ. ಆದರೆ ಇದು ನಮ್ಮ ದೇಶದಲ್ಲಿ ಇದರ ಅದಿರು ಸಿಗೋದಿಲ್ಲ, ನಾವು ಬೇರೆ ದೇಶಗಳಿಂದನೇ ಇಂಪೋರ್ಟ್ ಮಾಡಬೇಕು ಅಂತ. ಆದರೆ ಇನ್ನು 2 ವರ್ಷದಲ್ಲಿ ಅವರೇ ಕೊಟ್ಟಿರುವ ಒಂದು ವರದಿಯಂತೆ ಇನ್ನು 2 ವರ್ಷದಲ್ಲಿ ಸೋಡಿಯಂ ಅಯಾನ್ ಬ್ಯಾಟ್ರಿ ಲಿಥಿಯಂಗಿಂತ ಕಡಿಮೆ ಆಗುತ್ತೆ. ಜೊತೆಗೆ ನಮ್ಮದೇ ತಂತ್ರಜ್ಞಾನದಲ್ಲಿ ಚೈನಾದ ಕಂಪನಿಯನ್ನ ನಾನು ಹಿಂದಿನ ಪತ್ರಿಕಾಗೋಷ್ಠಿಯಲ್ಲಿ ಉಲ್ಲೇಖ ಮಾಡಿದ್ದೆ, ಅವರಾಗಲೇ ಸೋಡಿಯಂ ಅಯಾನ್ ಬ್ಯಾಟ್ರಿನಲ್ಲಿ ಹೆಚ್ಚಿನ ಒಂದು ಕ್ಷಮತೆಯನ್ನು ಸಾಧಿಸ್ಬಿಟ್ಟು ಮಾರ್ಕೆಟ್ಗೆ ಬಿಟ್ಟಿದ್ದಾರೆ ಸಣ್ಣ ಗಾತ್ರದಲ್ಲಿ. ಅವರೇ ಹೇಳುವ ಪ್ರಕಾರ ಇನ್ನು 4 ವರ್ಷದಲ್ಲಿ ಮೆಗಾವ್ಯಾಟ್ ಅವರ್ ಸ್ಕೇಲು, ಏನು ನಮ್ಮ ಬ್ಯಾಟ್ರಿ ಸ್ಟೋರೇಜ್ ನಮ್ಮ BESS ಬಗ್ಗೆ ಹೇಳ್ತಾ ಇದ್ನ ಆ ಪ್ರಮಾಣದ ಬ್ಯಾಟ್ರಿಯನ್ನ ಮಾರ್ಕೆಟ್ಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಈ 2 ವಿಚಾರಗಳನ್ನು ಇಟ್ಟಾಗ ನಮಗೆ ಇಂಧನ ಭದ್ರತೆ ನಮ್ಮ ದೇಶದಲ್ಲೇ ಆಗುತ್ತೆ ಮತ್ತು ಬೆಲೆಯೂ ಕಡಿಮೆ ಆಗುತ್ತೆ. ಈ ವಿಚಾರವನ್ನ ನಾವು KPCLನವರಿಗೆ ಮತ್ತೆ ಪ್ರಶ್ನೆ ಮಾಡಲಿದ್ದೀವಿ. 2ನೇ ವಿಷಯ ಅಂತಂದ್ರೆ, ಸುಪ್ರೀಂ ಕೋರ್ಟ್ 2021ರಲ್ಲಿ AS ಬೊಬ್ಡೆ, ಆಗಿನ CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದವರ ಒಂದು ಕೇಸನ್ನ ತೀರ್ಮಾನ ಮಾಡ್ಲಿಕ್ಕೋಸ್ಕರ ಅವರೊಂದು ತಜ್ಞರ ಒಂದು ಸಮಿತಿಯನ್ನ ಮಾಡಿತ್ತು. ಏನು ಅಂದ್ರೆ, ಮರಗಳನ್ನ ಕಡಿಬೇಕಾದ್ರೆ, ಪಾರಂಪರಿಕವಾದ ಬಲಿತ ಮರಗಳನ್ನ ಕಡಿಬೇಕಾದ್ರೆ ಅದರ ಬೆಲೆ ಮೌಲ್ಯವನ್ನ ನೀವು ಹೇಗೆ ಅಂದಾಜು ಮಾಡ್ತೀರಾ? ಅರಣ್ಯ ಇಲಾಖೆಯವರು ಅದರ ಬೆಲೆಗೆ ಏನು ಘನ ಅಡಿಗೆ ಎಷ್ಟು ಅಂತ, ಈಗ ಸಾಗವಾನಿ ಆದ್ರೆ ಇಷ್ಟು, ಹೊನ್ನೆ ಆದ್ರೆ ಇಷ್ಟು ಅಂತ ಬೆಲೆ ಮಾಡಿಬಿಟ್ಟು ಅದ್ರ ಬೆಲೆ ಇಷ್ಟು ಅಂತ ಹೇಳ್ಬಿಡ್ತಾರೆ. ಆದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದವರು ಈ ಬೆಲೆ ಸರಿಯಲ್ಲ, ಯಾಕೆಂದ್ರೆ ಬರೇ ಅರಣ್ಯ ಅಂದ್ರೆ ಟಿಂಬರ್ ಅಲ್ಲ, ಅದಕ್ಕೆ ಬಹಳಷ್ಟು ಇಕಾಲಜಿಕಲ್ ಸರ್ವಿಸಸ್ ಇದೆ. ಅದು ನೀರನ್ನ ಹಿಡಿದಿಡುತ್ತೆ, ಆಕ್ಸಿಜನ್ ಕೊಡುತ್ತೆ, ವಾತಾವರಣವನ್ನು ಶುದ್ಧವಾಗಿಡುತ್ತೆ, ಅದರ ಮರ ಒಣಗಿದ ಮೇಲೆ ಅದರ ಗೊಬ್ಬರ ಆಗುತ್ತೆ. ಹಾಗಾಗಿ ಹಲವಾರು ತರದ ಸೇವೆಗಳನ್ನು ಇರೋದ್ರಿಂದ ಅವನ್ನೆಲ್ಲ ಪರಿಗಣಿಸಿ ಈ ನಿಜವಾದ ಮೌಲ್ಯವನ್ನ ಮಾಡಬೇಕು ಅನ್ನೋ ಒಂದಕ್ಕೋಸ್ಕರ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದವರು ಒಂದು ಕಮಿಟಿಯನ್ನ ಮಾಡಿದ್ರು 2021ರಲ್ಲಿ.
ಅದು ವರದಿಯನ್ನ ಕೊಡ್ತು. ಆಗಿನ ಪ್ರಕಾರ ಒಂದು ಬಲಿತ ಮರದ ಬೆಲೆ 74,500 ರೂಪಾಯಿ ಒಂದು ವರ್ಷಕ್ಕೆ. ಅಂದ್ರೆ ಅದು ನಮಗೆ ಕೊಡುವಂತ ಏನು ಸೇವೆಗಳಿದೆ ಅದನ್ನ ಗಣಿಸಿದಾಗ ಒಂದು ವರ್ಷಕ್ಕೆ 74,500 ರೂಪಾಯಿ ಆಗುತ್ತೆ ಅನ್ನೋದನ್ನ 2021ರಲ್ಲಿ ಹೇಳಿತ್ತು. ಮತ್ತೆ ಅದನ್ನ ಪರಿಷ್ಕರಿಸಿ 2023ರಲ್ಲಿ ಸುಮಾರು ಬಲಿತ ಮರಕ್ಕೆ 1 ಕೋಟಿ ರೂಪಾಯಿ ಆಗುತ್ತೆ ಅನ್ನೋ ಒಂದು ಬೆಲೆಯನ್ನು ಸಹ ಚೀಫ್ ಜಸ್ಟಿಸ್ನವರು ಹೇಳಿದ್ರು. ಇದನ್ನ ಈಗ ಪಶ್ಚಿಮ ಬಂಗಾಳದಲ್ಲಿ 5 ರೈಲ್ವೆ ಮೇಲ್ಸೇತುವೆಗಳನ್ನ ಮಾಡಬೇಕಾದ್ರೆ ಇದೇ ತಜ್ಞರ ವರದಿಯನ್ನ ಉಲ್ಲೇಖ ಮಾಡಿ ಹೈಕೋರ್ಟಿನ ನ್ಯಾಯಾಧೀಶರು ಹೇಳಿದ್ದಾರೆ, ಇಷ್ಟು ಸುಮಾರು 223 ಕೋಟಿ ಆಗುತ್ತೆ 300 ಮರಗಳಿಗೆ. ಆದರೆ ನಿಮ್ಮ ಮೇಲ್ಸೇತುವೆಯಿಂದ ಆಗುವ ಲಾಭ ಏನು? ಯಾವುದೇ ಯೋಜನೆ ಮಾಡಬೇಕಾದ್ರೆ ನಾವು ಹೇಳಿದೀವಿ ಹಲವಾರು ಸಂದರ್ಭದಲ್ಲಿ 1.5 ಅಂದ್ರೆ ಕಾಸ್ಟ್ ಬೆನಿಫಿಟ್ ರೇಷಿಯೋ 1.5 ಇದ್ರೆ ಅದು ಮಾಡಲಿಕ್ಕೆ ಅರ್ಹ ಅನ್ನೋದು ಮೊದಲನೇ ಹಂತದ ಒಂದು ಇದು. ಹಾಗಾಗಿ ಇದನ್ನ ಗಣಿಸಿದ್ದೀರಾ ನೀವು, ಮರದ ಬೆಲೆಯನ್ನ ಏನ್ ಹಿಡಿದಿದ್ದೀರಾ ಅನ್ನೋದನ್ನ ಪ್ರಶ್ನೆ ಮಾಡಿದೆ. ಆ ಲೆಕ್ಕದಲ್ಲಿ ನಮ್ಮ ಶರಾವತಿ ಕೊಳ್ಳದ ಪಂಪ್ ಸ್ಟೋರೇಜ್ ಪವರ್ ಪ್ಲಾಂಟಿನ ಮರಗಳ ಬೆಲೆ ಎಷ್ಟಾಗುತ್ತೆ ಅನ್ನೋದನ್ನ ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ನಮ್ಮಲ್ಲಿ ಅವರೇ ಕೊಟ್ಟಿರುವಂತೆ KPCLನವರು ಕೊಟ್ಟಿರುವಂತೆ ಅರ್ಜಿ ಹಾಕಿರೋದು 16,000 ಮರಗಳಿಗೆ. 16,000 ಮರಗಳಿಗೆ ಒಂದು ವರ್ಷಕ್ಕೆ 74,500 ರೂಪಾಯಿ ಹಿಡಿದು ಆಮೇಲೆ ಅವರು ಮರಗಳ ಬೆಲೆಯನ್ನು ಆಯಸ್ಸನ್ನು ಹೇಳಿದ್ದಾರೆ. ಸಾಮಾನ್ಯವಾಗಿ ಈ ಭಾಗದಲ್ಲಿ ಬೆಳೆಯುವಂತ ಎಲ್ಲ ದೊಡ್ಡ ಮರಗಳ ಬಗ್ಗೆ 100 ವರ್ಷ ಅಂತ ಕನಿಷ್ಠ ಇಡಬಹುದು. 600 ವರ್ಷ ಬೆಲೆ ಬಾಳುವ ಮರಗಳು ಇದೆ, 300 ವರ್ಷ ಬೆಲೆ ಬಾಳುವ ಮರಗಳು ಇದೆ. ಆದ್ರೆ ಅವರು 100 ವರ್ಷ ಅಂತ ಹಿಡಿದ್ಬಿಟ್ಟು ಒಂದು ಮರಕ್ಕೆ 16,000 ಮರಗಳಿಗೆ ಸುಮಾರು 119 ಕೋಟಿ ಒಂದು ವರ್ಷಕ್ಕೆ. ಆದ್ರೆ 100 ವರ್ಷಕ್ಕೆ 11,920 ಕೋಟಿ. ಇದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದ AS ಬೋರ್ಡೆ ಅವರು ಆಗ ನೇಮಕ ಮಾಡಿದ ತಜ್ಞರ ಸಮಿತಿಯ ವರದಿಯ ಆಧಾರದ ಮೇಲೆ ನಮ್ಮ ಶರಾವತಿ ಕೊಳ್ಳದ ಮರಗಳ ಬೆಲೆ 11,920 ಕೋಟಿ ಆಗುತ್ತೆ. ನಿಮ್ಗೆಲ್ಲ ಗೊತ್ತಿದೆ, ಇವತ್ತು ನಮ್ಮ ಶರಾವತಿ ಕೊಳ್ಳದ ಪ್ರಾಜೆಕ್ಟ್ ಬಜೆಟ್ 15,000 ಕೋಟಿ. 10,500 ಅನ್ನೋದು ಅಫಿಷಿಯಲ್ ಆಗಿದೆ, ಈಗಿನ ಪ್ರಕಾರ 15,000 ಕೋಟಿ ಅಂತಾರೆ. ಇದರಲ್ಲಿ ಈ ಮರಗಳ ಬೆಲೆಯನ್ನು ಹಿಡಿದಿಲ್ಲ. ಹಾಗಾಗಿ ನಾವು ಕಳ್ಕೊಳ್ಳೋದು ಅತಿ ಜಾಸ್ತಿ, ಪಡೆಯೋದು ಅತಿ ಕಡಿಮೆ. ಈ ಎರಡೂ ವಿಷಯಗಳನ್ನ ಇಟ್ಟಾಗ, ಒಂದು ಬ್ಯಾಟ್ರಿ ಬೆಲೆ ಕಡಿಮೆ ಆಗ್ತಾ ಇರೋದು ಮತ್ತು ನಮ್ಮ ದೇಶದಲ್ಲಿ ಸಿಗುವಂತಹ ಲೋಹದಿಂದ ಅದಿರಿನಿಂದ ಮಾಡುವಂಥದ್ದು. ಎರಡನೇದು, ಪಾರಂಪರಿಕವಾಗಿ 16,000 ಮರಗಳನ್ನ ಕಡಿದಾಗ ಅದರ ದೇಶಕ್ಕೆ ಆಗುವ ವೆಚ್ಚ 11,920. 16,000 ಮರವನ್ನೇ ಕಡಿದ್ರೆ ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಇದರ ಬೆಲೆ ಜಾಸ್ತಿ ಆಗುತ್ತೆ. ಈ ಎರಡು ವಿಷಯಗಳನ್ನ ತಮ್ಮ ಮುಂದೆ ಗಮನದಲ್ಲಿ ಇಡ್ಲಿಕ್ಕೆ ನಾವು ಬಯಸ್ತೀವಿ. ಇದನ್ನು ಸಹ ನಾವು ಮತ್ತೆ KPCLನವರಿಗೆ ಪ್ರಶ್ನೆ ಮಾಡಲಿದ್ದೇವೆ. ನಮಸ್ಕಾರ.